ಇಂದು ನಾವು ಅದರ ಬಗ್ಗೆ ಮಾತನಾಡೋಣ. ಚಂದ್ರ ಮತ್ತು ಮಂಗಳದಲ್ಲಿ ಯಾವ ಪ್ರಾಣಿಗಳು ಮೊದಲು ವಾಸಿಸುತ್ತವೆ? ಭೂಮ್ಯತೀತ ಪರಿಸರ ವ್ಯವಸ್ಥೆಗಳನ್ನು ಅನ್ವೇಷಿಸುವುದು. ಚಂದ್ರ ಮತ್ತು ಮಂಗಳದ ಮೇಲಿನ ಮೊದಲ ಪ್ರಾಣಿಗಳ ಅಭ್ಯರ್ಥಿಗಳನ್ನು ಅನಾವರಣಗೊಳಿಸಲಾಗಿದೆ. ಶಾಶ್ವತ ಚಂದ್ರನ ಹೊರಟಾಣೆ ಮತ್ತು ಮಂಗಳದ ಸನ್ನಿಹಿತ ಮಾನವ ಅನ್ವೇಷಣೆಗಾಗಿ ಅನ್ವೇಷಣೆಯಲ್ಲಿ ಭವಿಷ್ಯದ ಬಾಹ್ಯಾಕಾಶ ವಸಾಹತುಗಾರರಿಗೆ ಪರಿಸರ ವ್ಯವಸ್ಥೆಯಲ್ಲಿ ಪ್ರಾಣಿಗಳನ್ನು ಸೇರಿಸಲು ನಾಸಾ ಚಿಂತಿಸುತ್ತಿದೆ. ಕುತೂಹಲಕಾರಿ ಪ್ರಶ್ನೆ ಉದ್ಭವಿಸುತ್ತದೆ: ಚಂದ್ರ, ಮಂಗಳ ಮತ್ತು ಅದರಾಚೆಗೆ ವಸಾಹತು ಮಾಡಲು ಯಾವ ಪ್ರಾಣಿಗಳು ಗಗನಯಾತ್ರಿಗಳೊಂದಿಗೆ ಹೋಗಬೇಕು? ವಿಸ್ತಾರವಾದ ಭೂಮ್ಯತೀತ ಪರಿಸರ ವ್ಯವಸ್ಥೆಗಳ ದರ್ಶನಗಳು ವೈಜ್ಞಾನಿಕ ಕಾಲ್ಪನಿಕ ಕಥೆಯಂತೆ ತೋರುತ್ತದೆಯಾದರೂ ಭವಿಷ್ಯವು ಇನ್ನೂ ದೂರದ ಭವಿಷ್ಯದಲ್ಲಿದೆ ಎಂದು ಖಗೋಳ ವಿಜ್ಞಾನಿ ಡೇವಿಡ್ ಕ್ಯಾಟ್ಲಿಂಗ್ ಒತ್ತಿ ಹೇಳುತ್ತಾರೆ. ವಿಸ್ತಾರವಾದ ಪರಿಸರ ವ್ಯವಸ್ಥೆಗಳು ಭೂಮಿಯ ಆಚೆ ಭವಿಷ್ಯದಲ್ಲಿ ಇನ್ನೂ ದೂರದಲ್ಲಿವೆ ಮತ್ತು ಸಕ್ರಿಯ ವೈಜ್ಞಾನಿಕ ಸಂಶೋಧನೆಗಿಂತ ಹೆಚ್ಚಾಗಿ ವೈಜ್ಞಾನಿಕ ಕಾದಂಬರಿಯ ಕ್ಷೇತ್ರದಲ್ಲಿ ಹೆಚ್ಚು, ಅವರು ಹೇಳಿದರು. ಮಾರ್ಸ್ ಮತ್ತು ಚಂದ್ರನ ಮೇಲಿನ ಗುರುತ್ವಾಕರ್ಷಣೆಯು ಕಡಿಮೆಯಾಗಿರುವುದು ನಿರ್ಣಾಯಕ ಸವಾಲುಗಳಲ್ಲಿ ಒಂದಾಗಿದೆ. ನಾಸಾದ ಏಮ್ಸ್ ಸಂಶೋಧನಾ ಕೇಂದ್ರದ ಗ್ರಹಗಳ ವಿಜ್ಞಾನಿ ಕ್ರಿಸ್ಟೋಫರ್ ಮೆಕೆ ಈ ಅಡಚಣೆಯನ್ನು ಎತ್ತಿ ತೋರಿಸುತ್ತಾರೆ. ಬದಲಾದ ಗುರುತ್ವಾಕರ್ಷಣೆಯು ಪ್ರಾಣಿಗಳಲ್ಲಿ ಸ್ನಾಯು ಮತ್ತು ಮೂಳೆ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಬಹುದು ಎಂದು ಗಮನಿಸಿದರು. ಸಂಭಾವ್ಯ ಅಭ್ಯರ್ಥಿಗಳ ಮೇಲೆ ಊಹಿಸುತ್ತಾ, ಕೀಟಗಳು, ಕಠಿಣಚರ್ಮಿಗಳು, ಇಲಿಗಳು ಮತ್ತು ಜಲಚರಗಳಂತಹ ಸರಳವಾದ ಪ್ರಾಣಿಗಳು ಈ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಲ್ಲಿ ಹೆಚ್ಚು ದೃಢವಾಗಿರಬಹುದು ಎಂದು ಮೆಕೆ ಸೂಚಿಸುತ್ತಾರೆ. ಬದಲಾದ ಗುರುತ್ವಾಕರ್ಷಣೆಯ ಪರಿಸ್ಥಿತಿಗಳು ಪ್ರಾಣಿಗಳ ಬೆಳವಣಿಗೆಗೆ ವಿಶಿಷ್ಟವಾದ ಕಾಳಜಿಯನ್ನು ನೀಡುತ್ತವೆ. ಅತ್ಯುತ್ತಮ ಸನ್ನಿವೇಶವೆಂದರೆ ಪ್ರಾಣಿಗಳು ಭೂಮಿಯ ಮೇಲೆ ಮಾಡುವಂತೆ ಮಂಗಳ ಮತ್ತು ಚಂದ್ರನ ಮೇಲೆ ಅಭಿವೃದ್ಧಿ ಹೊಂದುತ್ತವೆ, ಆದರೆ ಅದರ ಬಗ್ಗೆ ಇನ್ನೂ ಯಾವುದೇ ಡೇಟಾ ಇಲ್ಲ ಎಂದು ಮೆಕೆ ವ್ಯಕ್ತಪಡಿಸಿದ್ದಾರೆ. ಬಾಹ್ಯಾಕಾಶ ವಸಾಹತುಗಳಲ್ಲಿ ಸಂಪನ್ಮೂಲ ಸಂರಕ್ಷಣೆ ಮತ್ತು ದಕ್ಷತೆಯನ್ನು ಪರಿಗಣಿಸಿ ಮೆಕೆ ಮತ್ತು ಕ್ಯಾಟ್ಲಿಂಗ್ ಎರಡು ಸರಳವಾದ ಪ್ರಾಣಿಗಳನ್ನು ಚೇತರಿಸಿಕೊಳ್ಳುವ ಆಯ್ಕೆಗಳಾಗಿ ಪ್ರಸ್ತಾಪಿಸುತ್ತವೆ. ಕ್ಯಾಟ್ಲಿಂಗ್ ಟಿಪ್ಪಣಿಗಳು: ಕೀಟಗಳು ಅಥವಾ ಕಠಿಣಚರ್ಮಿಗಳಂತಹ ಸರಳವಾದ ಪ್ರಾಣಿಗಳು ಹೆಚ್ಚು ದೃಢವಾಗಿರುತ್ತವೆ ಎಂದು ನಾನು ಭಾವಿಸುತ್ತೇನೆ. ಮೀನು ಮತ್ತು ಇತರ ಜಲಚರಗಳು ತಮ್ಮ ತೇಲುವಿಕೆ ಬೆಂಬಲಿತ ಅಭಿವೃದ್ಧಿಯಿಂದಾಗಿ ಭರವಸೆಯ ಅಭ್ಯರ್ಥಿಗಳಾಗಿ ಹೊರಹೊಮ್ಮುತ್ತವೆ. ಗುರುತ್ವಾಕರ್ಷಣೆಯ ಬದಲಾವಣೆಗಳ ಪ್ರಭಾವವನ್ನು ಸಂಭಾವ್ಯವಾಗಿ ಕಡಿಮೆಗೊಳಿಸುವುದು. 2021ರ ಫ್ರಾಂಟಿಯರ್ಸ್ ಇನ್ ಖಗೋಳಶಾಸ್ತ್ರ ಮತ್ತು ಬಾಹ್ಯಾಕಾಶ ವಿಜ್ಞಾನದ ಜರ್ನಲ್ನಲ್ಲಿನ ವಿಮರ್ಶೆಯು ಮೀನುಗಳು ಸಮರ್ಥ ಬಾಹ್ಯಾಕಾಶ ಜಾನುವಾರುಗಳಾಗಿ ಕಾರ್ಯನಿರ್ವಹಿಸುತ್ತವೆ, ಕಡಿಮೆ ತ್ಯಾಜ್ಯವನ್ನು ಉತ್ಪಾದಿಸುತ್ತವೆ ಮತ್ತು ಭೂಮಿಯ ಪ್ರತಿರೂಪಗಳಿಗೆ ಹೋಲಿಸಿದರೆ ಕಡಿಮೆ ಸಂಪನ್ಮೂಲ ಇನ್ಪುಟ್ ಅಗತ್ಯವಿರುತ್ತದೆ ಎಂದು ಸೂಚಿಸುತ್ತದೆ. ಒಂದು ಅದ್ಭುತ ಉಪಕ್ರಮದಲ್ಲಿ ಲೂನಾರ್ ಹ್ಯಾಚ್ ಪ್ರೋಗ್ರಾಂ 2019ರಿಂದ ಪ್ರೋಗ್ರಾಂ ಮಾಡಲಾದ ಹ್ಯಾಚಿಂಗ್ಗಾಗಿ ಮೀನಿನ ಮೊಟ್ಟೆಗಳನ್ನು ಬಾಹ್ಯಾಕಾಶಕ್ಕೆ ಸಾಗಿಸುವ ಕಾರ್ಯಸಾಧ್ಯತೆಯನ್ನು ಅನ್ವೇಷಿಸುತ್ತಿದೆ. ಯಶಸ್ವಿಯಾದರೆ 2021ರ ವಿಮರ್ಶೆಯಲ್ಲಿ ಹೈಲೈಟ್ ಮಾಡಿದಂತೆ ಭವಿಷ್ಯದ ಬಾಹ್ಯಾಕಾಶ ಕಾರ್ಯಾಚರಣೆಗಳಿಗಾಗಿ ಮೀನುಗಳು ಹೆಚ್ಚಿನ ಪ್ರೋಟೀನ್, ಕಡಿಮೆ ತ್ಯಾಜ್ಯ ಆಹಾರ ಮೂಲವಾಗಿ ಹೊರಹೊಮ್ಮಬಹುದು. ನಾಸಾ ಚಂದ್ರನ ಹೊರಟಾಣೆ ಮತ್ತು ಮಂಗಳ ಗ್ರಹದ ಮಾನವ ಪರಿಶೋಧನೆಗಾಗಿ ತನ್ನ ಯೋಜನೆಗಳನ್ನು ಮುಂದುವರೆಸಿದೆ. ಗಗನಯಾತ್ರಿಗಳ ಜೊತೆಯಲ್ಲಿ ಪ್ರಾಣಿಗಳ ಆಯ್ಕೆಯು ಸಮರ್ಥನೀಯ ಭೂಮ್ಯತೀತ ಆವಾಸಸ್ಥಾನಗಳನ್ನು ರಚಿಸುವ ನಿರ್ಣಾಯಕ ಅಂಶವಾಗಿದೆ. ಚಂದ್ರ ಮತ್ತು ಮಂಗಳದ ಮೊದಲ ನಿವಾಸಿಗಳನ್ನು ನಿರ್ಧರಿಸುವ ಪ್ರಯಾಣವು ಇದೀಗ ಪ್ರಾರಂಭವಾಗಿದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.